ಬೆಳಗಾವಿ ಜಿಲ್ಲೆಯ ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಇನ್ನು ಹಿಂದುಳಿದ ವರ್ಗಗಳ ಹಾಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವ ಹೊರಗುತ್ತಿಗೆ ನೌಕರರು ತಮ್ಮ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಇನ್ನು ನಗರದ ಐತಿಹಾಸಿಕ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ ನೌಕರರು ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನ ತಕ್ಷಣವೇ ಜಾರಿಗೊಳಿಸಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ವಸತಿ ನಿಲಯ ಹಾಗೆ ಆಶ್ರಮ ಶಾಲೆಗಳ ಅಡುಗೆಯವರು, ಇನ್ನು ಅಡುಗೆ ಸಹಾಯಕರು, ಕಾವಲುಗಾರರು, ಸ್ವಚ್ಛತಾಗಾರರು, ಸಾಫ್ಟ್ ನರ್ಸ್, ಕಚೇರಿ ಜವಾನರು, ಡೇಟಾ ಎಂಟ್ರಿ ಆಪರೇಟರ್ಗಳು ಹಾಗೆ ಅತಿಥಿ ಶಿಕ್ಷಕರು ಸೇರಿದಂತೆ ನೂರಾರು ಹೊರಗುತ್ತಿಗೆ ಸಿಬ್ಬಂದಿ ಭಾಗವಹಿಸಿದರು. ಇನ್ನು ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದ್ರು ಕೂಡ ತಮಗೆ ಸೂಕ್ತ ಹಾಗೆ ಸಮರ್ಪಕ ವೇತನವನ್ನ ಸಿಗ್ತಾ ಇಲ್ಲ. ಇದರ ಜೊತೆಗೆ ಯಾವುದೇ ಉದ್ಯೋಗ ಭದ್ರತೆಯೂ ಕೂಡ ಇಲ್ಲದೆ ತೀವ್ರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದೇವೆ ಎಂದು ನೌಕರರು ಅಳಲನ್ನ ತೋಡ್ಕೊಂಡಿದ್ದಾರೆ. ತಕ್ಷಣವೇ ಕಾರ್ಮಿಕ ಇಲಾಖೆಯ ನಿಯಮಾವಳಿಯಂತೆ ಕನಿಷ್ಠ ವೇತನ ಜಾರಿಗೊಳಿಸಿ ಉದ್ಯೋಗ ಭದ್ರತೆಯನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿ ತಮ್ಮ ಬೇಡಿಕೆಗಳ ಕುರಿತು ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ದಯವಿಟ್ಟು ನಾವು ಮನವಿ ಕೊಡ್ತಾ ಇರೋದು ನಾವು ಸಿಕ್ಕಿದ್ದೀರಿ. ಧನ್ಯವಾದಗಳು ಸರ್. ನಮಗೆ ಮೇ 22, 2026 ಜಾರಿ ಅದು ಇಲ್ಲಿವರೆಗೂ ನಮ್ಮ ಜಿಲ್ಲಾ ಪಂಚಾಯತ್ ಕೂಡ ಆದೇಶ ಮಾಡಿದೆ ಕೂಡಿ ಅಂತ. ಸೊ ಆದ್ರೂ ಕೂಡ ಇಲ್ಲಿಂದ ಕೂಡ ನಮ್ಮ ನೌಕರರಿಗೆ ಸಂಬಳ ಬಂದಿದೆ. ಮಾನ್ಯ ಡಿಸಿಎಂ ಇಲಾಖೆಯಲ್ಲಿ ಹುಕ್ಕೇರಿಯಲ್ಲಿ ಒಂದು ಸಂಬಳ ಮಾಡಿದೆ. ಆದ್ರೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಇಲ್ಲಿ ಬರುವಂತ ಹಾಸ್ಟೆಲ್ ಮತ್ತು ವಸತಿ ಶಾಲಾ. ಸೊ ಹಾಗಾಗಿ ನಾವು ಇಲ್ಲಿವರೆಗೂ ನಾವು ಕಡಿಮೆ ಸಂಬಳದಲ್ಲಿ ದುಡ್ಡು ಬಂದಿದ್ದೀವಿ. ಇವತ್ತಾದ್ರೂ ಕೂಡ ನಾವು 13,000 14,000 ಮಾತ್ರ ಸಂಬಳ. ಸೊ ಈಗ ಕನಿಷ್ಠ ವೇತನ ಮಾಡಿ ಅಡಿಗೆ ಮಾಡೋರಿಗೆ ತಾಲೂಕು ಕೇಂದ್ರದಲ್ಲಿ 22,000, ಜಿಲ್ಲಾ ಕೇಂದ್ರದಲ್ಲಿ 24,000 ಬಜೆಟ್ ನಲ್ಲಿ ಅಂತಿಮ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಗೆ ಕನಿಷ್ಠ ವೇತನ ಈಗ ಕೆಲವೊಂದು ಇಲಾಖೆಯಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಆದೇಶಗಳನ್ನ ನಾವು ಕೊಡಲ್ಲ. ಸೊ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಂದ ತಾವೆಲ್ಲರೂ ಆದೇಶ ಮಾಡಿ ಅದಕ್ಕೆ ವ್ಯಾಲ್ಯೂನೇ ಕೊಡ್ತಾರೆ. 14ನೇ ತಾರೀಕು 11 ಗಂಟೆ ಸರ್ಕಾರ 5 ಜನ ಬಂದು ಎಲ್ಲ ಸಂಬಂಧಪಟ್ಟ ಅಧಿಕಾರಿ ಕನಿಷ್ಠ ವೇತನ ಸ್ವಲ್ಪ ಜಿಲ್ಲೆ ಹಾಸ್ಟೆಲ್ ಮತ್ತು ವಸತಿ ಶಾಲೆಯಲ್ಲಿ ಕೆಲಸ ಮಾಡುವಂತ ನೌಕರರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಇವತ್ತು ಬೆಳಗಾವಿ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ನಾವು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜಮಾ ಆಗಿದ್ದೇವೆ. ಕಾರಣ ಇಷ್ಟೇ, ಮೇ 22, 2026 ನಮ್ಗೆ ಹೊಸ ಕನಿಷ್ಠ ಜಾರಿಯಾಗಿದೆ. ಆ ಜಾರಿಯಾದಂತ ಕನಿಷ್ಠ ವೇತನ ಜಿಲ್ಲಾ ಮಟ್ಟದಲ್ಲಿ ಜಾರಿ ಮಾಡದೆ ಇಲ್ಲಿವರೆಗೂ ಹಂಗೆ ನಮ್ಮನ್ನು ಮುಂದುವರಿಸ್ತಾ ಇದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆ ನಮ್ಗೆ ಹೊಸ ಕನಿಷ್ಠ ವೇತನವನ್ನ ನೀಡಬೇಕೆಂಬುದಾಗಿ ಪ್ರಬಲವಾದಂತ ನಮ್ಮ ಬೇಡಿಕೆ ಆಗಿದೆ. ಪ್ರದೀಪ್ ದಳವಾಯಿ ಅಂತ.